ಇದಕ್ಕೆ ಸಪ್ರೇಟಾಗಿ ಈ ದೇಶದ ನಾಗರಿಕ ಹೌದಲ್ಲ ಅನ್ನೋದು NRC ಮೂಲಕ ಕಾನೂನು ಆದಮೇಲೆ ಅಂತ ಅವರು ತೊಗೊಳ್ಳುವಂಥ ಕೆಲಸ ನಿಮ್ಮದಲ್ಲ ಅನ್ನೋದು ಸ್ಪಷ್ಟ ಇಂಡಿಯಾ ಗಠಬಂಧನದ ಆರೋಪ. ಈ ಆರೋಪಕ್ಕೆ ಇಲ್ಲಿವರೆಗೆ ಉತ್ತರ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಪ್ರಶ್ನೆ ನಡೆದು ಸುಪ್ರೀಂ ಕೋರ್ಟ್ ಈಗಾಗಲೇ ಈ ದಿಶೆಯಲ್ಲೇ ಕೇಳಿದ, ಯಾಕ್ರಿ ನೀವು ಆಧಾರ್ ಕಾರ್ಡ್ ತೊಗೊಂಡಿಲ್ಲ, ಏನು ಕಾರಣ ಅನ್ನೋಂಥ ಪ್ರಶ್ನೆನೂ ಮಾಡಿದ. ಆಧಾರ್ ಕಾರ್ಡ್ ಇದ್ದಾಗ ಮುಗಿದು ಹೋಯ್ತಲ್ಲ ನಿಮ್ಮದು. ಆಧಾರ್ ಕಾರ್ಡ ಜೊತೆಗೆ ವೋಟರ್ ಕಾರ್ಡ್ ಎರಡೂ ಇರೋ ಮುಂದೆ ಒಂದಕ್ಕೊಂದು ಲಿಂಕ್ ಅದ್ರ ಬಗ್ಗೆ ಇರ್ತಪ್ಪ, ಯಾಕೆ ಬೋಗಸ್ ಆಗ್ತದೆ. ಸತ್ತವ್ರು ತೆಗೆದ್ರೆ ಅಡ್ಡಿಲ್ಲ, ತೆಗೀರಿ, 22 ಲಕ್ಷ ಮಂದಿ ಸತ್ತವ್ರು ಬೇಕಾಗಿಲ್ಲ, ಅವ್ರು ವೋಟ್ ಹಾಕೋ ಅವಶ್ಯಕತೆ ಇಲ್ಲ ಅನ್ನೋ ವಾದನೂ ಇವ್ರು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಪಜಲ್, ಒಂದು ತೆರೆ ಕೆಡಿಸುವಂಥದ್ದು ಬೇಕಾದ್ರೆ ಏನು ಅಂತ ನೋಡ್ರಿ. ಈ ವಿಶೇಷ ಸಮಗ್ರ ಪರಿಷ್ಕರಣೆ ಏನದ ಅಥವಾ SIR ಏನದ, ಇದು ಕೆಲವು ಜನರನ್ನು ವೋಟರ್ಗಳನ್ನು ಕಡಿಮೆ ಮಾಡೋದಕ್ಕಾಗಿ ಮಾಡಿದ್ದು ಇದು ಅಂತೇಳಿ ಮೇಲ್ಪದರನ ಒಂದು ವಾದದಿಂದ ಕಂಡುಬರುವಂಥದ್ದು. ಕಾರಣ ಇಷ್ಟ, ಆಧಾರ್ ಮತ್ತು ವೋಟರ್ ಕಾರ್ಡ್ ಇವೆರಡು ನಮ್ಮ ಎಲೆಕ್ಷನ್ ಕಮಿಷನ್ ಒಪ್ಪದ. ಅವಿದ್ದವ್ರು ಯಾರಿದ್ದಾರೆ ಅವರಿಗೆಲ್ಲ ಮತ ಹಾಕುವಂಥ ಹಕ್ಕನ್ನು ಕೊಡಲಿ, ಮತ ಹಾಕಬೇಕು ಅವರು, ಇಲ್ಲಾಂದರೆ ಇದು ನಾವು ವಿರೋಧ ಮಾಡ್ತೀವಿ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಇಂಡಿಯಾ ಸಂಘಟನೆಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಸುಪ್ರೀಂ ಕೋರ್ಟ್ ಯಾವ ರೀತಿ ಉತ್ತರ ಕೊಡ್ಬೋದು ನೋಡೋಣ ಅದನ್ನು. ಆದ್ರೆ ಒಂದು ಮಾತ್ರ ಸತ್ಯ, ಪ್ರತಿ ಎಲೆಕ್ಷನ್ ಏನು MLA ಕ್ಷೇತ್ರ ಇದಾವ ಅಲ್ಲಿ 25,000 ಮತಗಳು ಕಡಿಮೆ ಆಗ್ತಾ ಇದ್ದಾವೆ. ಸಣ್ಣದಲ್ಲ ಅನ್ನೋದು ನಾವು ನೆನಪಿಡಬೇಕಾಗಿದೆ. 25,000 ಪ್ರತಿ ಕ್ಷೇತ್ರದಿಂದ ಇದು ಡಿಸೈಡಿಂಗ್ ಫ್ಯಾಕ್ಟರ್ ಮತ್ತೊಮ್ಮೆ ಹೇಳುವಂಥದ್ದು. ಯಾಕೆ ಈ ಮಾತನ್ನು ಮತ್ತೊಮ್ಮೆ ಹೇಳಿಕೆ